ಸಂಕಷ್ಟಗಳಿಗೆ ಮುಕ್ತಿ ನೀಡಲಿದ್ದಾನೆ ಶನಿದೇವ. ಈ 6 ರಾಶಿಯವರ ಜಾತಕದಲ್ಲಿ ಇನ್ನು ಮುಂದೆ ಸಂಪತ್ತಿನ ಮಳೆ. ಶನಿಯ ಈ ಉದಯವು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರಿದರೂ ಪ್ರಮುಖವಾಗಿ 6 ರಾಶಿಗಳ ಪಾಲಿಗೆ ಅತ್ಯಂತ ಮಂಗಳಕರವಾಗಲಿದೆ. ಶನಿ ಉದಯದ ಶುಭ ಫಲ ಪಡೆಯುವ ಆ ರಾಶಿಗಳು: ಮೊದಲನೇ ರಾಶಿ ವೃಷಭ ರಾಶಿ. 11ನೇ ಮನೆಯಾದ ಲಾಭ ಸ್ಥಾನದಲ್ಲಿ ಶನಿ ಉದಯಿಸುವುದರಿಂದ ನಿಮ್ಮ ಬಹುಕಾಲದ ಆಸೆಗಳು ಈಡೇರಲಿವೆ. ಹಣದ ಒಳಹರಿವು ಹೆಚ್ಚಾಗಲಿದ್ದು ಆರ್ಥಿಕವಾಗಿ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ. ಸ್ನೇಹಿತರ ಸಹಕಾರದಿಂದ ಹೊಸ ವ್ಯವಹಾರ ಆರಂಭಿಸಲು ಇದು ಸೂಕ್ತ ಸಮಯ. ಮಿಥುನ ರಾಶಿ. ನಿಮ್ಮ ರಾಶಿಯಿಂದ 10ನೇ ಮನೆಯಾದ ಕರ್ಮಸ್ಥಾನದಲ್ಲಿ ಶನಿ ಉದಯಿಸುತ್ತಾನೆ. ಇದರಿಂದ ವೃತ್ತಿ ಕ್ಷೇತ್ರದಲ್ಲಿ ಎದುರಿಸುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದ್ದು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಾತ್ರರಾಗುವಿರಿ. ತಂದೆಯ ಕಡೆಯಿಂದ ಆರ್ಥಿಕ ಸಹಾಯ ಮತ್ತು ಬೆಂಬಲ ದೊರೆಯಲಿದ್ದು ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಸಿಂಹ ರಾಶಿ. 8ನೇ ಮನೆಯಲ್ಲಿ ಶನಿ ಉದಯಿಸುತ್ತಿದ್ದರೂ ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ನೀಡಲಿದೆ. ಕುಟುಂಬದಲ್ಲಿನ ಹಳೆಯ ಕಲಹಗಳು ಬಗೆಹರಿದು ನೆಮ್ಮದಿಯ ನೆಲೆಸಲಿದೆ. ಆಕಸ್ಮಿಕ ಧನ ಲಾಭದ ಯೋಗವು ನಿಮಗಿದೆ. ವೃಶ್ಚಿಕ ರಾಶಿ. 5ನೇ ಮನೆಯಲ್ಲಿ ಶನಿಯ ಸಂಚಾರವು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಫಲ ನೀಡಲಿದೆ. ಮಕ್ಕಳ ಆರೋಗ್ಯ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಆತಂಕಗಳು ದೂರವಾಗಲಿವೆ. ಆದಾಯದಲ್ಲಿ ಹಠಾತ್ ಏರಿಕೆ ಕಂಡುಬರಲಿದೆ. ಧನು ರಾಶಿ. 4ನೇ ಮನೆಯಾದ ಸುಖಸ್ಥಾನದಲ್ಲಿ ಶನಿ ಉದಯಿಸುವುದರಿಂದ ಲೌಕಿಕ ಸುಖ ಸೌಲಭ್ಯಗಳು ಹೆಚ್ಚಾಗಲಿವೆ. ಹೊಸ ವಾಹನ ಖರೀದಿ ಅಥವಾ ಆಸ್ತಿ ಸಂಪಾದನೆಗೆ ಇದು ಸುವರ್ಣಾವಕಾಶ. ವೃತ್ತಿ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸುವಿರಿ. ಮಕರ ರಾಶಿ. ಅದೃಷ್ಟದ ಸಂಪೂರ್ಣ ಬೆಂಬಲ ಈ ರಾಶಿಯವರಿಗೆ ಸಿಗಲಿದೆ. ಬಾಕಿ ಉಳಿದಿರುವ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳಲಿವೆ. ಉದ್ಯೋಗ ನಿಮಿತ್ತ ಕೈಗೊಳ್ಳುವ ಪ್ರಯಾಣಗಳು ಲಾಭದಾಯಕವಾಗಿರಲಿದೆ. ಭೌತಿಕ ವೃದ್ಧಿ ಮತ್ತು ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಲಿದೆ. ಶ್ರದ್ಧೆಯಿಂದ ಕೆಲಸ ಮಾಡಿ. ಶನಿದೇವನು ಮೀನ ರಾಶಿಯಲ್ಲಿ ಉದಯಿಸುವುದರಿಂದ ವಿಶೇಷವಾಗಿ ಉದ್ಯೋಗಸ್ಥರಿಗೆ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಸ್ಥಿರತೆ ಲಭಿಸಲಿದೆ. ಶನಿಯ ಕರ್ಮದ ಅಧಿಪತಿಯಾದ್ದರಿಂದ ಈ ಅವಧಿಯಲ್ಲಿ ಸೋಮಾರಿತನ ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವವರಿಗೆ ನಿರೀಕ್ಷಿತ ಫಲಿತಾಂಶಗಳು ದೊರೆಯುತ್ತವೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವುದರ ಜೊತೆಗೆ ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ಶನಿದೇವನ ಪ್ರಸನ್ನತೆಗಾಗಿ ಶನಿವಾರದಂದು ದೀಪ ಹಚ್ಚುವುದು ಉತ್ತಮ. ಅಶಕ್ತರಿಗೆ ಅನ್ನದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಲಿದೆ. ನ್ಯಾಯದೇವನಾದ ಶನಿಯ ಈ ಉದಯವು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ. ಶನಿ ದೇವನ ಆಶೀರ್ವಾದ ಪಡೆಯಲು ಈ ಸಮಯದಲ್ಲಿ ಹನುಮಾನ್ ಚಾಲೀಸಾ ಪಠಿಸುವುದು ಅಥವಾ ಬಡವರಿಗೆ ಸಹಾಯ ಮಾಡುವುದು ಶ್ರೇಯಸ್ಕರ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಅಂತಿಮ ಪರಿಹಾರವನ್ನು ಮಾಡಿಕೊಡ್ತಾರೆ.